ಆತ್ಮೀಯ ಅರ್ಥಶಾಸ್ತ್ರ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ಈ ಸಂಖ್ಯಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ದತ್ತಾಂಶಗಳ ಚಿತ್ರಾತ್ಮಕ ಅಥವಾ ರೇಖಾತ್ಮಕ ಚಿತ್ರಣ ನಿರೂಪಣೆ ಅಂತೇಳಿ, ಅದಕ್ಕೆ ಇಂಗ್ಲೀಷ್ ಒಳಗೆ ನಾವು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ಡಾಟಾ ಅಂತೇಳಿ ಈ ಒಂದು ಮಾಹಿತಿ ಬಗ್ಗೆ ನಿಮಗೆ ಇವತ್ತು ತಿಳಿಸಿಕೊಡುವಂಥ ಕೆಲಸವನ್ನು ಮಾಡ್ತೇನೆ. ದತ್ತಾಂಶಗಳನ್ನು ಅದು ನಾವು ಇಂಗ್ಲೀಷ್ ಒಳಗೆ ಡಾಟಾ ಅಂತ ಏನು ಕರಿತೀವಲ್ಲ ಅಥವಾ ಅಂಕಿಅಂಶ ಏನಂತ ಏನು ಕರಿತೀವಲ್ಲ, ಆ ದತ್ತಾಂಶಗಳನ್ನು ರೇಖಾಚಿತ್ರ ಮತ್ತು ನಕ್ಷೆಗಳ ಮೂಲಕ ನಿರೂಪಿಸುವುದನ್ನು ಅಥವಾ ಅದರ ಮಾಹಿತಿಯನ್ನು ಕಲೆ ಹಾಕುವಂಥ ಒಂದು ಕೆಲಸ ಇದೆಯಲ್ಲ, ಅದಕ್ಕೆ ನಾವು ರೇಖಾತ್ಮಕ ಚಿತ್ರ ನಿರೂಪಣೆ ಅಂತೇಳಿ ಕರೆಯುವಂಥ ಕೆಲಸವನ್ನು ಮಾಡ್ತೇವೆ. ಏನ್ರಿ, ಕೊಟ್ಟಂಥ ಅಂಕಿಅಂಶಗಳನ್ನು ಅಥವಾ ದತ್ತಾಂಶಗಳನ್ನು ರೇಖಾಚಿತ್ರ ಮತ್ತು ನಕ್ಷೆಗಳ ಮೂಲಕ ನಿರೂಪಿಸುವುದನ್ನು ನಾವು ರೇಖಾತ್ಮಕ ಚಿತ್ರ ನಿರೂಪಣೆ ಅಂತೇಳಿ ಕರಿತೇವೆ. ಹೀಗೆ ಈ ರೇಖಾಚಿತ್ರದ ಮೂಲಕ ಮಾಹಿತಿಯನ್ನು ತಿಳಿದುಕೊಳ್ಳುವುದರಿಂದ ನಮಗೆ ವಿಷಯವನ್ನು ಸುಲಭವಾಗಿ ತಿಳಿದುಕೊಳ್ಳಲು ಬಹಳ ಸಾಧ್ಯವಾಗ್ತದೆ. ಈ ರೇಖಾಚಿತ್ರದ ಮೂಲಕ ದತ್ತಾಂಶಗಳನ್ನು ತಿಳಿದುಕೊಳ್ಳುವುದರಿಂದ ಕ್ಷೇತ್ರ ಸಂಶೋಧಕರು ಸಂಗ್ರಹಿಸಿದ ದತ್ತಾಂಶಗಳನ್ನು ಸುಲಭವಾದ ರೀತಿಯಲ್ಲಿ ಚಿತ್ರ ಮತ್ತು ಆಲೇಖನಗಳ ಮೂಲಕ ಅಥವಾ ಆ ಚಿತ್ರಗಳ ಸಹಾಯದಿಂದ ಬಹಳ ಅರ್ಥಪೂರ್ಣವಾಗಿ ನಿರೂಪಿಸುವುದನ್ನು ನಾವು ದತ್ತಾಂಶಗಳ ಚಿತ್ರಾತ್ಮಕ ನಿರೂಪಣೆ ಅಂತೇಳಿ ಕರಿತೇವೆ. ಏನ್ರಿ, ಅವೇನು ದತ್ತಾಂಶಗಳಿರ್ತಾವಲ್ಲ, ಆ ದತ್ತಾಂಶಗಳನ್ನು ನಾವು ಪಡೆದುಕೊಂಡು ಆ ದತ್ತಾಂಶಗಳ ಸಹಾಯದಿಂದ ಚಿತ್ರ ಅಥವಾ ಆಲೇಖನಗಳ ಸಹಾಯವನ್ನು ಬಳಸಿಕೊಂಡು ಆ ಇರುವಂಥ ಎಲ್ಲ ಮಾಹಿತಿಯನ್ನು ಸಂಪೂರ್ಣವಾಗಿ ನಾವು ಏನು ಮಾಡ್ಬೋದು, ಈ ಚಿತ್ರಗಳ ಮೂಲಕ ಸುಲಭವಾಗಿ ತಿಳಿದುಕೊಳ್ಳಬಹುದು. ಹೀಗಾಗಿ ಈ ದತ್ತಾಂಶಗಳ ರೇಖಾತ್ಮಕ ಚಿತ್ರ ನಿರೂಪಣೆ ಏನಿದೆಯಲ್ಲ, ಇದು ನಮಗೆ ಬಹಳ ಸಹಾಯವನ್ನು ಮಾಡ್ತದೆ. ಯಾಕಂತಂದ್ರೆ ವಿಷಯವನ್ನು ಅರ್ಥಪೂರ್ಣವಾಗಿ ತಿಳಿದುಕೊಳ್ಬೇಕಂತಂದ್ರೆ ಆ ವಿಷಯಕ್ಕೆ ಸಂಬಂಧಪಟ್ಟಂಥ ಅಥವಾ ಆ ದತ್ತಾಂಶಕ್ಕೆ ಸಂಬಂಧಪಟ್ಟಂತಹ ಚಿತ್ರವನ್ನು ಬಳಸುವುದರ ಮೂಲಕ ನಮಗೆ ವಿಷಯದ ಸಂಗ್ರಹಣೆ ಏನಾಗ್ತದೆ, ಹೆಚ್ಚಿನ ಮಾಹಿತಿ ಲಭ್ಯವಾಗ್ತದೆ. ಇಷ್ಟು ಪೀಠಿಕೆಯಲ್ಲಿ ವಿದ್ಯಾರ್ಥಿಗಳು ತಿಳಿದುಕೊಳ್ಬೇಕು. ಪೀಠಿಕೆ ಆದ ವಿದ್ಯಾರ್ಥಿಗಳೇ, ಇಲ್ಲಿ ನೋಡಿ, ರೇಖಾಚಿತ್ರವನ್ನು ನಿರ್ಮಾಣ ಮಾಡುವಾಗ ಯಾವ ನಿಯಮಗಳನ್ನು ನಾವು ಅಳವಡಿಕೆ ಮಾಡಬೇಕು ಅಂದ್ರೆ ಯಾವ ನಿಯಮವನ್ನು ಅಳವಡಿಸಿಕೊಂಡು ಈ ರೇಖಾಚಿತ್ರವನ್ನು ನಿರ್ಮಿಸುವಂಥ ಕೆಲಸವನ್ನು ಮಾಡಬೇಕು ಎಂಬುದನ್ನು ವಿದ್ಯಾರ್ಥಿಗಳು ತಿಳಿದುಕೊಳ್ಬೇಕು. ಇಲ್ಲಿ ನೋಡ್ರಿ, ನೀವು ಚಿತ್ರವನ್ನು ಅಥವಾ ರೇಖಾತ್ಮಕ ಚಿತ್ರವನ್ನು ಏನು ಬಿಡಿಸ್ತೀವಲ್ಲ, ಅದರ ಮೇಲ್ತುದಿಯಲ್ಲಿ ಶೀರ್ಷಿಕೆಯನ್ನು ನೀಡುವಂಥ ಕೆಲಸವನ್ನು ಮಾಡಬೇಕು. ಏನು ನಾವು ಹಿಂಗೆ ರೇಖಾಚಿತ್ರ ತೆಗಿತೇವದ, ಇದು ರೇಖಾಚಿತ್ರ ಅಂತ ತಿಳ್ಕೋದ. ಈ ರೇಖಾಚಿತ್ರದ ಮೇಲ್ಗಡೆ ಆ ರೇಖಾಚಿತ್ರಕ್ಕೆ ಸಂಬಂಧಪಟ್ಟಂಥ ಹೆಸರನ್ನು ಅಥವಾ ಶೀರ್ಷಿಕೆಯನ್ನು ನೀಡುವಂಥ ಕೆಲಸವನ್ನು ವಿದ್ಯಾರ್ಥಿಗಳು ಮಾಡಬೇಕಾಗ್ತದೆ. ಇದು ರೇಖಾಚಿತ್ರವನ್ನು ನಿರ್ಮಿಸುವಾಗ ಅನುಸರಿಸುವಂಥ ಮೊದಲನೆಯ ನಿಯಮವಾಗಿದೆ. ಸೆಕೆಂಡ್ ಒನ್ನು, ಚಿತ್ರಕ್ಕೆ ಸರಿಯಾದ ಗಾತ್ರವನ್ನು ಆಯ್ಕೆ ಮಾಡಿಕೊಳ್ಳಬೇಕು. ನೋಡಿರಿ, ನಿಮಗೆ ಮನಸ್ಸಿಗೆ ಬಂದಂಗೆ ಚಿತ್ರವನ್ನು ತೆಗೆಯುವಂತಿಲ್ಲ. ಆ ಚಿತ್ರಕ್ಕೆ ಸಂಬಂಧಪಟ್ಟಂಥ ಗಾತ್ರ ನಿಮಗೆ ಯಾವ ಸೈಜ್ ಒಳಗೆ ಬೇಕಲ್ಲ, ಆ ಸೈಜನ್ನು ವಿದ್ಯಾರ್ಥಿಗಳು ಆಯ್ಕೆ ಮಾಡಿಕೊಂಡ್ರೆ ಚಿತ್ರ ಏನಾಗ್ತದೆ, ಸಮರ್ಪಕವಾಗಿ ಅಧ್ಯಯನ ಮಾಡಲು ಸಾಧ್ಯವಾಗ್ತದೆ. ಆ ಚಿತ್ರದ ಗಾತ್ರ ಆದಮೇಲೆ ಚಿತ್ರದ ಅಳತೆಯನ್ನು ನಿರ್ಧರಿಸಬೇಕು. ನೋಡಿ, ಫಸ್ಟ್ ಗಾತ್ರವನ್ನು ಆಯ್ಕೆ ಮಾಡ್ಕೋಬೇಕು. ಗಾತ್ರವನ್ನು ಆಯ್ಕೆ ಮಾಡ್ಕೊಂಡ್ಮೇಲೆ ಚಿತ್ರದ ಒಂದು ಅಳತೆಯನ್ನು ನಿರ್ಧಾರವನ್ನು ಮಾಡಿಕೊಂಡು ನಾವು ಚಿತ್ರವನ್ನು ತೆಗಿಬೇಕಾಗ್ತದೆ. ಆಮೇಲೆ ನಾಲ್ಕನೇ ನಿಯಮ, ರೇಖೆಗಳು, ಚುಕ್ಕೆಗಳು, ಬಣ್ಣಗಳು, ಛಾಯಾ ಪ್ರದೇಶಗಳು ಈ ಮುಂತಾದವುಗಳನ್ನು ವಿವರಿಸುವ ಒಂದು ಸೂಚಿಯನ್ನು ನಾವು ನೀಡಬೇಕಾಗುತ್ತದೆ. ಆ ರೇಖಾಚಿತ್ರದಲ್ಲಿರುವಂಥ ರೇಖೆಗಳಾಗ್ಬೋದು, ಚುಕ್ಕೆಗಳಾಗ್ಬೋದು, ಬಣ್ಣಗಳಾಗ್ಬೋದು ಅಥವಾ ಛಾಯಾ ಪ್ರದೇಶಗಳಾಗ್ಬೋದು, ಅವುಗಳನ್ನು ವಿವರಿಸುವಂಥ ಒಂದು ಸೂಚಿ ಅಥವಾ ಒಂದು ಪಟ್ಟಿಯನ್ನು ನಾವು ನೀಡುವಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಇದು ನಿರ್ಮಿಸುವಾಗ ಅನುಸರಿಸುವಂಥ 4ನೆಯ ನಿಯಮ. 5, ಯಾವುದಾದರೂ ಅಂಶವನ್ನು ಸ್ಪಷ್ಟೀಕರಿಸಬೇಕಾದರೆ
ಅದರ ಅಡಿ ಟಿಪ್ಪಣಿಯನ್ನು ನಾವೇನು ಮಾಡಬೇಕು, ನೀಡುವಂಥ ಕೆಲಸವನ್ನು ಮಾಡಬೇಕು. ಅಡಿ ಟಿಪ್ಪಣಿ ಅಂತಂದ್ರೆ ಇಲ್ಲಿ ಮೇಲುಗಡೆ ಇರ್ತದೆ, ನೀವೇನು ಶೀರ್ಷಿಕೆ ಕೊಡ್ತೀರಲ್ಲ ಶೀರ್ಷಿಕೆ ಕೆಳಗಡೆ ಅಡಿ ಟಿಪ್ಪಣಿಯನ್ನು ನಾವು ಆ ಚಿತ್ರಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಇನ್ನೂ ಸ್ಪಷ್ಟವಾಗಿ ತಿಳ್ಕೊಬೇಕಾದ್ರೆ ಅಡಿ ಟಿಪ್ಪಣಿಯನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕು. 6th ಒನ್, ರೇಖಾಚಿತ್ರಕ್ಕೆ ಮೂಲವಿದ್ದರೆ ಅದನ್ನು ಸೂಚಿಸುವಂಥ ಕೆಲಸವನ್ನು ಮಾಡಬೇಕು. ಏನ್ರಿ, ಅದು ಯಾವುದಾದರೂ ಮೂಲಾಂಶವನ್ನು ಒಳಗೊಂಡಿದ್ದರೆ ಆ ಮೂಲಾಂಶಕ್ಕೆ ಒಳಪಟ್ಟಂಥ ಮಾಹಿತಿಯನ್ನು ಸೂಚಿಸುವಂಥ ಕೆಲಸವನ್ನು ರೇಖಾಚಿತ್ರದಲ್ಲಿ ಮಾಡಬೇಕಾಗ್ತದೆ. 7th ಒನ್, ರೇಖಾಚಿತ್ರ ಆದಷ್ಟು ಸಾಧ್ಯವಾದಷ್ಟು ಬಹಳ ಸರಳವಾಗಿ ವಿದ್ಯಾರ್ಥಿಗಳು ಅಥವಾ ಆ ರೇಖಾಚಿತ್ರವನ್ನು ತೆಗೆಯುವಾಗ ಬಹಳ ಸರಳವಾದಂಥ ವಿಧಾನವನ್ನು ಬಳಸಿಕೊಂಡು ಸಾಧ್ಯವಾದಷ್ಟು ಚಿತ್ರ ಸರಳವಾಗಿರುವಂತೆ ನೋಡಿಕೊಳ್ಳುವಂಥ ಕೆಲಸವನ್ನು ಮಾಡಬೇಕು. ಇಷ್ಟು ಈ ರೇಖಾಚಿತ್ರವನ್ನು ನಿರ್ಮಾಣ ಮಾಡುವಾಗ ಈ 7 ನಿಯಮಗಳನ್ನು ಅಳವಡಿಕೆ ಮಾಡಿಕೊಂಡು ರೇಖಾಚಿತ್ರವನ್ನು ತೆಗೆದಿದ್ದೇ ಆದರೆ ಆ ರೇಖಾಚಿತ್ರವನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಲು ನಮಗೆ ಸಹಾಯಕ ಆಗ್ತದೆ. ಈ ನಿಯಮಗಳಾದಮೇಲೆ ಈ ರೇಖಾಚಿತ್ರ, ದತ್ತಾಂಶಗಳ ರೇಖಾಚಿತ್ರ ಏನಿದೆಯಲ್ಲ, ಇದರ ಒಂದು ನಿರೂಪಣೆಯ ಅನುಕೂಲಗಳು ಏನು ಎಂಬುದನ್ನು ವಿದ್ಯಾರ್ಥಿಗಳು ಅಧ್ಯಯನವನ್ನು ಮಾಡಬೇಕಾಗ್ತದೆ. ಈ ರೇಖಾಚಿತ್ರವನ್ನು ಅಧ್ಯಯನ ಮಾಡುವುದರಿಂದ ನಮಗೇನು ಒಂದು ಮಾಹಿತಿ ಅಥವಾ ಏನು ಅನುಕೂಲ ಆಗುತ್ತೆ ಅಂತಂದ್ರೆ, ಇಲ್ಲಿ ನೋಡ್ರಿ, ಅಂಕಿ ಸಂಖ್ಯೆಗಳ ಸುಲಭ ಗ್ರಹಿಕೆ ಸಾಧ್ಯವಾಗುತ್ತದೆ. ನೋಡಿ, ಈ ರೇಖಾಚಿತ್ರವನ್ನು ಅಧ್ಯಯನ ಮಾಡುವುದರಿಂದ ನಮಗೇನು ದತ್ತಾಂಶ ಇರ್ತಾವಲ್ರಿ, ಏನು ಅಂಕಿ ಅಂಶಗಳಿರ್ತಾವಲ್ಲ, ಆ ಅಂಕಿ ಅಂಶಗಳನ್ನು ಸುಲಭವಾಗಿ ತಿಳಿದುಕೊಳ್ಳಲು ಅಥವಾ ಸುಲಭವಾಗಿ ಗ್ರಹಿಸಿಕೊಳ್ಳಲು ನಮಗೆ ಈ ರೇಖಾಚಿತ್ರವು ಸಹಾಯವನ್ನು ಮಾಡಿ ಕೊಟ್ಟವು. ಅಷ್ಟೇ ಅಲ್ಲದೆ ಸಂಕೀರ್ಣವಾದ ಮಾಹಿತಿಯನ್ನು ಸರಳವಾಗಿ ನಿರೂಪಿಸಲು ಸಾಧ್ಯವಾಗ್ತದೆ. ಅತ್ಯಂತ ಕಠಿಣವಾದಂಥ ಮಾಹಿತಿಗಳೇನಿರ್ತಾವಲ್ಲ, ಆ ಕಠಿಣವಾಗಿರುವಂಥ ಮಾಹಿತಿಗಳನ್ನು ಸಂಕೀರ್ಣವಾಗಿ ತೆಗೆದುಕೊಂಡು ಆ ಮಾಹಿತಿಯನ್ನು ಸರಳವಾಗಿ ನಿರೂಪಣೆ ಮಾಡಲು ರೇಖಾಚಿತ್ರಗಳು ನಮಗೆ ಸಹಾಯವನ್ನು ಮಾಡ್ತಾವೆ. 3rd ಒನ್, ಕಡಿಮೆ ಸಮಯದಲ್ಲಿ ವಿಷಯ ಗ್ರಹಿಕೆ ಸಾಧ್ಯವಾಗುತ್ತದೆ. ಅವಧಿ ಕಡಿಮೆ ಇತ್ತಂತಂದ್ರೆ, ಹಿಂಗೆ ರೇಖಾಚಿತ್ರ ಇತ್ತಂದ್ರೆ ಆ ರೇಖಾಚಿತ್ರವನ್ನು ನೋಡಿದ ತಕ್ಷಣ ನಮಗೇನಾಗ್ತದೆ, ವಿಷಯವನ್ನು ಕಡಿಮೆ ಸಮಯದಲ್ಲಿ ತಿಳಿದುಕೊಳ್ಳಲು ಸಾಧ್ಯ ಆಗ್ತದೆ. 4, ಚಿತ್ರಗಳು ಹೋಲಿಕೆಗೆ ಸಹಾಯವನ್ನು ಮಾಡುತ್ತವೆ. ಒಂದು ಚಿತ್ರ ಇನ್ನೊಂದು ಚಿತ್ರಕ್ಕೆ ನಾವೇನು ಮಾಡ್ಬೋದು, ಸುಲಭವಾಗಿ ಹೋಲಿಕೆ ಮಾಡಿಕೊಂಡು ಒಂದಕ್ಕೊಂದು ತಿಳಿದುಕೊಳ್ಳಲು ಏನಾಗ್ತದೆ, ನಮ್ಗೆ ಈ ರೇಖಾಚಿತ್ರಗಳು ಸಹಾಯವನ್ನು ಮಾಡಿ ಕೊಡ್ತಾವೆ. 5th ಒನ್, ಅಂಕಿ ಅಂಶಗಳು ಚಿತ್ರ ರೂಪದಲ್ಲಿದ್ದರೆ ಗ್ರಹಿಕೆ ಸುಲಭವಾಗುತ್ತದೆ. ದತ್ತಾಂಶಗಳು ಏನಿರ್ತಾವಲ್ಲ, ಅಂಕಿ ಅಂಶಗಳು ಏನಿರ್ತಾವಲ್ಲ, ಆ ಅಂಕಿ ಅಂಶಗಳು ಚಿತ್ರದ ಮೂಲಕ ಇದ್ದು ಅಂತಂದ್ರೆ ಆ ಅಂಕಿ ಅಂಶಗಳನ್ನ ನಾವೇನು ಮಾಡ್ಬೋದು, ಹೆಚ್ಚಿನ ಮಾಹಿತಿಯಲ್ಲಿ ತಿಳಿದುಕೊಳ್ಳಲು ಸುಲಭ ಆಗ್ತದೆ. 6th ಒನ್, ಕ್ಲಿಷ್ಟ ಸ್ವರೂಪದ ಆರ್ಥಿಕತೆ, ವೈಜ್ಞಾನಿಕ ಮತ್ತು ಸಾಮಾಜಿಕ ವಿಷಯಗಳನ್ನು ಚಿತ್ರದ ಸಹಾಯದಿಂದ ಸುಲಭವಾಗಿ ನಿರೂಪಿಸಬಹುದು. ಕ್ಲಿಷ್ಟ ಅಂತಂದ್ರೆ ಅತಿ ಕಠಿಣವಾದಂಥ ಸ್ವರೂಪವನ್ನು ಒಳಗೊಂಡಿರುವಂಥ ಆರ್ಥಿಕ ಆಗ್ಬೋದು, ವೈಜ್ಞಾನಿಕ ಆಗ್ಬೋದು, ಸಾಮಾಜಿಕ ವಿಷಯಗಳಾಗ್ಬೋದು. ಅವುಗಳನ್ನು, ಈ ಕಠಿಣವಾಗಿರುವಂಥ ವಿಷಯಗಳನ್ನು ಈ ರೇಖಾಚಿತ್ರಗಳ ಮೂಲಕ ಅಥವಾ ಚಿತ್ರದ ಮೂಲಕ ಸುಲಭವಾಗಿ ಅಧ್ಯಯನ ಮಾಡಲು ನಮಗೆ ಸಹಾಯಕ ಆಗ್ತದೆ. ಹೀಗಾಗಿ ಈ ರೇಖಾಚಿತ್ರವನ್ನು ಅಧ್ಯಯನ ಮಾಡೋದ್ರಿಂದ ನಮಗಾಗುವಂಥ ಅನುಕೂಲಗಳು ಏನು ಎಂಬುದನ್ನು ನಾವಿಲ್ಲಿ ತಿಳಿದುಕೊಂಡಿದ್ದೇವೆ. ಮುಂದಿನ ತರಗತಿಯಲ್ಲಿ ರೇಖಾಚಿತ್ರದ ವಿಧಗಳು ಯಾವುವು ಎಂಬುದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ನಿಮಗೆ ತಿಳಿಸಿಕೊಡುವಂಥ ಕೆಲಸವನ್ನು ಮಾಡ್ತೇನೆ. ಇಲ್ಲಿಯ ತನಕ ತರಗತಿ ವೀಕ್ಷಣೆ ಮಾಡಿದ ಎಲ್ಲ ಅರ್ಥಶಾಸ್ತ್ರ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತೇನೆ. ಥ್ಯಾಂಕ್ ಯು. ನಮಸ್ಕಾರ.